ಛೀ ಛೀ ಥು ಯಪ್ಪ ಅತ್ತೆ ಓಯೆ 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 ಓವಾ ಅಯ್ಯೋ ಅಮ್ಮೋರ ಗೇಟ್ ಹತ್ರ ಕಂಟ್ರಿ ನಾಯಿಗಳು ಕಾಟ ಕಲ್ಲಲ್ಲಿ ಹೊಡೆದು ಓಡ್ತಿ ಕೈಯೆಲ್ಲ ನೋವು. ನಿನ್ನ ಗೇಟ್ ಹತ್ರ ಯಾಕೆ ಇಟ್ಟಿರೋದ್ ನಾವು? ಕುತ್ಕೊಂಡು ತೂಕ್ ಕೊಡ್ಸಕ್ಕೆ. ಅಲ್ಲಿ ತೂಕ್ ಕೊಡ್ಸೋದಕ್ಕೆ ಅದೇನ್ ಬೆಡ್ರೂಮ್ ಕೆಟ್ಟೋಯ್ತಾ? ಅಯ್ಯೋ ನಿಮ್ದೊಳ್ಳೆ ಕಥೆ ಆಯ್ತಲ್ರಿ, ಬೆಡ್ರೂಮ್ ಅಲ್ಲಿ ಮಾತ್ರ ಕುತ್ಕೊಂಡು ತೂಕ್ ಕೊಡ್ಸ್ಬೇಕಂತ ರೂಲ್ಸ್ ಇದೆಯಾ? ನಮ್ಮ ನಿದ್ರೆ ಎಲ್ಲಿ ಬರುತ್ತೆ ಅಲ್ಲೆಲ್ಲ ತೂಕ್ ಕೊಡ್ಸ್ತೀವಪ್ಪ. ಏನು ರೂಲ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ಯಾ? ನೆಟ್ಟಿಗೆ ಕೆಲಸ ಮಾಡು, ಇಲ್ಲ ಅಂದ್ರೆ ಒದ್ದು 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 ಹೊರಗಾಕ್ಬಿಡ್ತೀನಿ. ಅಯ್ಯೋ ನೀವೇನ್ರಿ ನನ್ಗೆ ಒದಿಯೋದು? ನೀವ್ ಹೀಗೆ ಆಡ್ತಾ ಇದ್ರೆ ನಾನೇ ನಿಮ್ಗೊಂದಿನ ಒದ್ದು 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 ಓಡೋಗ್ಬಿಡ್ತೀನಿ. ಅಲ್ರಿ ಯಜಮಾನ್ರೆ, ನೀವು ನನ್ಗೆ ಏನಂತ ಮಾತು ಕೊಟ್ಟಿದ್ರಿ ಹೇಳಿ? ಏನಂತ ಮಾತು ಕೊಟ್ಟಿದ್ದೆ? ಗೊತ್ತಾಯ್ತು ಬಿಡು. ನಿನ್ಗೆ ಯಾವ್ದಾದ್ರು ಹುಡುಗಿ ಸೆಟ್ ಆಗಿ ನಿನ್ ಮದುವೆ ಫಿಕ್ಸ್ ಆದ್ರೆ ಮದುವೆ ಊಟದಿಂದ ಹಿಡಿದು ಬೀಗ್ ಊಟ ತನಕ ನಿಮ್ ಮನೆಯಲ್ಲೇ ಉಳ್ಕೊಂಡು ದಿನಕ್ಕೆ 5 ಸತಿ ಮಕ್ಳಿ ಅನ್ನ ತಿಂತೀನಿ ಅಂತ ಮಾತು ಕೊಟ್ಟಿದ್ದೆ. ಅದ್ರ ಪ್ರಕಾರ ನಡ್ಕೊತೀನಿ ಬಿಡು. ಬದಲಾಯಿಸ್ಬೇಡಿ ಯಜಮಾನ್ರೆ. ನಾನ್ ಈ ಮನೇಲಿ ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡಿದ್ರೆ ನೀವು ನನ್ಗೊಂದು ಕನ್ನಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿರ್ಲಿಲ್ವಾ? ಅಯೋಗ್ಯ, ಏನ್ ಜನರಲ್ ನಾಲೆಡ್ಜ್ ನಿಂದು? ಯಾಕೆ? ನಾನೇನು ನನ್ನ ಕ್ಯಾರೆಕ್ಟರ್ ಏನು ಅಂತ ಪ್ರೂಡಿ ಕಳೆದು ಗುಣಿಸಿ ಬಾಕ್ಸಿ ಕರೆಕ್ಟ್ ಆಗಿ ತಿಳ್ಕೊಂಡಿರೋ ನೀನು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಭರವಸೆ ಇಟ್ಕೊಂಡಿದ್ದಲ್ಲ. ಹಾಗನ್ಬೇಡಿ ಯಜಮಾನ್ರೆ. ಯಾವತ್ ನಾನ್ ನಿಮ್ಮ ಮೇಲೆ ಇಟ್ಟಿರೋ ಭರವಸೆ ಸಾಯುತ್ತೋ ಅವತ್ ನಿಮ್ ಪ್ರಾಣ ಪಕ್ಷಿ ಹಾರೋಗುತ್ತೆ. ಮರ್ಡರ್ ಮಾಡ್ತೀನಿ ಅಂತೀಯಾ? ಹೆಂಗ ಮರ್ಡರ್ ಮಾಡ್ತೀಯಾ? ಮಾಡೋದು ಮರ್ಡ್ರೆ, ಅದು ನ್ಯಾಚುರಲ್ ಡೆತ್ ಅಂತ ಪ್ರೂವ್ ಮಾಡೋದಕ್ಕೊಂದು ಸೂಪರ್ ಡೂಪರ್ ಐಡಿಯಾ ಮಾಡಿಟ್ಟಿದೀನಿ. ಸೂಪರ್ ಸೂಪರ್ ಕಣ. ಅಮ್ಮಿ ಅಮ್ಮಿ, ಅಪ್ಪ ಸತ್ ಮೇಲೆ ನಾನೇ ತಾನೇ ಈ ಮನೆ ಯಜಮಾನ. ಮಗನೇ, ಡೌಟೇ ಇಲ್ಲ. ಯಾಕೋ ನಮ್ಮ ಮನೆ ಮಂದಿ ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನನಗೆ ನಾನೇ ಸೇಫ್ ಆಗೋದು ವಾಸಿ. ಆರ್ ಬಾರೋ ಇಲ್ಲಿ, ನೀನ್ ಹೋಗಿ ನೀನು ಬಾರೋ ಇಲ್ಲಿ. ಪೆದ್ದ, ನೀನ್ ದೊಡ್ಡ ಕುಬಾಳು. ನೀನು ಒಳ್ಳೆ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಅನಿಮಲ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ ಎಲ್ಲ ಅರ್ಧ ಕುಡ್ದಿರ್ಬೇಕು. ಅದೆಲ್ಲ ನಿನಗೆ ಚೆನ್ನಾಗಿ ಗೊತ್ತಾಗ್ಬೇಕು ಅಂದ್ರೆ ಬೇಸಿಕಲಿ ನೀನು ಒಳ್ಳೆ ಆಕ್ಟರ್ ಆಗ್ಬೇಕು. ಆದ್ರೆ ನೀನು ಡಬ್ಬ ಆಕ್ಟರ್, ಒಳ್ಳೆ ಆಕ್ಟರ್ ಅಲ್ವಲ್ಲ? ಯಾರು ಹೇಳಿ ನಾನು ಒಳ್ಳೆ ಆಕ್ಟರ್ ಅಲ್ಲ ಅಂತ? ನಾನು ಆಲ್ರೌಂಡರ್, ನನ್ಗೆ ಎಲ್ಲ ಗೊತ್ತು. ಅದನ್ನ ಬಾಯಲ್ಲಿ ಹೇಳಿದ್ರೆ ಆಗಲ್ಲಮ್ಮ, ಪ್ರೂವ್ ಮಾಡಿ ತೋರಿಸ್ಬೇಕು. ಅವತ್ತೇ ನನ್ನ 2ನೇ ಮದುವೆ ಮುಹೂರ್ತ. ಅಮ್ಮಿ ಹಂಗಲ್ಲ, ಇವನು ಸಿನಿಮಾ ಮುಹೂರ್ತ ಫಿಕ್ಸ್ ಅಂದೆ. ಆಯ್ತ್ರಿ, ಆಯ್ತು. ನಿಮ್ ಮಾತನ್ನ ನಾನು ಸವಾಲಾಗಿ ತಗೊಳ್ತೀನಿ. ನಾನು ಯಾವತ್ ಒಳ್ಳೆ ಆಕ್ಟರ್ ಅಂತ ಪ್ರೂವ್ ಮಾಡ್ತೀನೋ ಅವತ್ತೇ ಈ ನಿಮ್ಮನೆ ಕಿತ್ತೋಗಿರೋ ಹೊಸದ ಮೆಟ್ಟೋದು. ಬರ್ತೀನಿ. ಈ ನನ್ನ ಮಗ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಒಳ್ಳೆ ಆಕ್ಟರ್ ಅಂತ ಪ್ರೂವ್ ಮಾಡ್ಬಿಡ್ತಾನೆ ಕಣ. ಹಾಗೇನಾದ್ರು ಮಾಡಿದ್ರೆ ನಾನೇನು ಮಾಡೋದು? ಸಿನಿಮಾ ಮುಹೂರ್ತ ಫಿಕ್ಸ್ ಮಾಡು. ಮಾಡ್ಲಿಲ್ಲ ಅಂದ್ರೆ ಅದೇ ಡೇಟ್ ಅಲ್ಲಿ ನಿನ್ ತಿಥಿ ಮುಹೂರ್ತ ಫಿಕ್ಸ್ ಮಾಡು. ನಮಸ್ಕಾರ ಮಾರ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ. ನಮ್ಮ ಹಪ್ಪು ಗಂಡ ಆರಾರ ಇದ್ನ. ನೀವು ಕೂತ್ಕೊಳ್ಳಿ. ಇರ್ಲಿ ಕರೀರಿ. ಅಲ್ದೆ ಮರೆತಿ, ನೀನ್ ಇಷ್ಟು ಚಂದಾಗಿದ್ದೆ ನೋಡಕ್ಕೆ. ಈ ವಯಸ್ಸಲ್ಲೂ ಈ ತರ ಕಿರ್ತಿಯಲ್ಲ ನಿನ್ ಗಂಡಿ ಕಿಚ್ಚಿಡ್ದು ಹಾಪಕ್ಕೆ. ಇದು ನಮ್ಮನೆ ಕೋಡು. ಕೋಡೋ ಕೊಂಬೋ. ಅಯ್ಯೋ ಅಮ್ಮ, ಯಾಕೆ ಯಾರಮ್ಮ ಇದು? ಒಳ್ಳೆ ಹಾರರ್ ಫಿಲ್ಮ್ ಅಲ್ಲಿ ದೆವ್ವ ತರ ಕಾಣಿಸ್ತಾ ಇದಾರೆ. ಸುಮ್ಮನೆ ಆಯ್ಕ ಮರತಿ, ನೀನು ಮೇಕಪ್ ತೆಗ್ದ್ರೆ ನನ್ ಕಂಡಂಗೆ ಕಾಣ್ತಿ. ಸತ್ಯನ ಇವಳು ತಲೆ ಮೇಲೆ ಹೊಡೆದಂಗೆ ಹೇಳಿದ್ದೀರ ತಾತ. ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಅದಿರ್ಲಿ ತಾತ, ನಮ್ಮನೆಗ್ ಬಂದಿದ್ಯಲ್ಲ, ಯಾರು ನೋಡ್ಕೊಂಡು? ಯಾರು ಮಾತಾಡಿದೆ ಈಗ? ಒಳ್ಳೆ ಯಕ್ಷಗಾನದಲ್ಲಿ ಹಾಸ್ಯಗಾರ ಕಂಡಂಗಿದ್ದಲ್ಲ. ಮೊಮ್ಮಗ ಆರ್ ಇಲ್ಲಿ ಕೆಲಸ ಮಾಡ್ಕೊಂಡಿದ್ನಲ್ಲ, ಅವನು 15 ದಿನದಿಂದ ಫೋನಿಗೂ ಸಿಗ್ತಾ ಇಲ್ಲ, ಮನೆ ಕಡೆನೂ ಬರಲ್ಲ. ಅವನಿಗೆ ಎಂತ ಆತು ಅಂತ ಕಾಂಬುಕಂತ ಬಂದೆ. ಕಾಮುಕನ? ಕಾಬುಕ ಅಲ್ಲೋ, ನಿನ್ ಗಂಡ ಕಿಚ್ಚಿಡ್ದು ವಾಪಕ್ಕೆ. ಕಾಂಬುಕೆ ನೋಡಕ್ಕೆ. ಅವನು 15 ದಿವಸದಿಂದ ಫೋನ್ಗೂ ಸಿಕ್ಕಿಲ್ಲ, ಊರ್ಗೂ ಬಂದಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ಬೇಕಷ್ಟೇ. ಎಂತ ಹೇಳೋದ ಮರೆ ನೀನು? ನನ್ನ ಮೊಮ್ಮಗ ಇಲ್ಲಿ ಇದ್ದಿದ್ರೆ ನಮಗಿಂತ ಮುಂಚೆ ಗೇಟ್ ಹತ್ರ ನಾಯಿ ತರ ನಿಮ್ಗೆ ಸಿಕ್ತಿದ್ದ. ಸುಮ್ಮನೆ ಆಯ್ಕ ಮರತ್ತೆ. ನನ್ನ ಮೊಮ್ಮಗನ ನಾಯಿಗೆ ಹೋಲ್ತ್ರಿ. ಮೊಮ್ಮಗ ನಾಯಿ ಅಂತ ತಾತ್ಪರ್ಯ ಮಾಡ್ತಿಲ್ಲ, ನಾಯಿ ತರ ನಿಯತ್ನವನು ಅಂತ ಹೇಳಿದ್ವಿ. ಅಲ್ಲ, ನನ್ನ ಮೊಮ್ಮಗ ಇದೇ ಮನೇಲಿ ಕೆಲಸ ಮಾಡ್ಕೊಂಡಿದ್ದೆ ಅಂತ ಹೇಳ್ದ. ನೀವು ಮಾತಾಡೋದು ನೋಡಿದ್ರೆ ನಿಮ್ಮ ಮೇಲೆಲ್ಲ ನಂಗೆ ಡೌಟ್ ಬರ್ತಿತ್ತು.
ಡೌಟ್ ಅದು ನಮ್ಮ ಮೇಲೆ. ಏನಂತ ನಿನ್ ಡೌಟು? ನೀವೆಲ್ಲ ಸೇರಿ ನನ್ನ ಮೊಮ್ಮಗನ ಮರ್ಡರ್ ಮಾಡಿರಂದೇಳಿ. ಅಯ್ಯ ನಿನ್ ಕಣ್ಣು ಕಾರ್ಪುಡಿ ಯಾಕ? ನಮ್ಮ ನೋಡಿದ್ರೆ ನಿನ್ಗೆ ಮರ್ಡರ್ ಮಾಡಿರ್ತಾರ ಕಾಣ್ತೀವ. ಕೋಣನ್ ಕಂಡಂಗಿದ್ದೆ ನೀನು. ನೀವೆಲ್ಲ ಸುಲಭದಲ್ಲಿ ಬಾಯ್ ಬಿಡಲ್ಲ. ನಿಮ್ಗೆಲ್ಲರ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೆ. ಹೋಗಲೇ ಕಂಪ್ಲೇಂಟ್ ಕೊಡ್ತಾ ಕೊಡ್ತೆ. ಹಪ್ ಹಿಡ್ದು ಹಾಕ್ಸಿದಾರ. ಸೈಡಿ ಬಾ. ಮುದ್ಕ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡೋದು? ಎಲ್ಲ ಒಳಗೋಗೋದು. ನಾನು ಈಗಲೇ ತೀರ್ಥಯಾತ್ರೆಗೆ ಹೋಗ್ತೀವಿ. ಕಟ್ಟುಪ್ಪನ ಚಡುದ್ದಿ ಕಟ್ಟಿ ರೂಪಾಯಿನ ಚಡುದ್ದಿ ಕಟ್ಟುಪ್ಪನ ಚಡುದ್ದಿ ಕಟ್ಟಿ ರೂಪಾಯಿನ ಚಡುದ್ದಿ ಚಡೆಯಾಂ ಬೇಕಾ ತಡಪ್ಪು ಚಡುದಿ ಬೋಲ ತಾರಾರ ತಂದುರಿ ಕಲ್ಲಾಲು ಕರದಿ ಬಲ್ಲ 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 ಬಲ್ಲ. ಇನ್ಸ್ಪೆಕ್ಟ್ರೆ, ಅತ್ತೆ ಮನೆಗೆ ಅಳಿಯ ನುಗ್ದಂಗ್ ನುಗ್ಗಿದ್ದೀರಲ್ಲ, ಯಾಕೆ ಬಂದ್ರೆ ಯಾರೇ ನೀವು? ಇವ್ರಿ ಹೊಸದಾಗ ಅಪಾಯಿಂಟ್ ಆಗಿರ್ಬೋದು. ಸುಮ್ಮನೆ ನಾವ್ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ? ಆದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ. ಯಾವ ಬೇಕಪ್ಪ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ಪರ್ಚಿ ಸರ್. ನಿಮ್ನೆಲ್ಲ ಒತ್ತು ಒಳಗಡೆ ಹಾಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಹೌದು, ಈ ಮನೇಲಿ ಎಷ್ಟು ಜನ ಇದೀರಾ? ನಿಮ್ಮನ್ನು ಸೇರಿಸಿ 4 ಜನ ಇದೀವಿ ಸರ್. ನಾಳೆಯಿಂದ ಇವ್ರಿಬ್ರು ಇರ್ತಾರೆ, ನೀವಿರಲ್ಲ. ನಾನ್ ಯಾಕಿರಲ್ಲ? ನೀವು ಜೈಲಲ್ಲಿ ಇರ್ತೀರಲ್ಲ. ಈ ಮನೇಲಿ ಮಿಕ್ಕವರೆಲ್ಲ ಎಲ್ಲೋದ್ರು? ಹಂಗೆ ಅವನಿಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂತಿರಲ್ಲ. ಈ ಮನೆ ಯಜಮಾನಲ್ಲ ನೀವು, ಯಾಕ್ರಿ ಗೊತ್ತಿಲ್ಲ? ಸರ್ ಇವ್ರಿಗೆ ಯಾಕೆ ಗೊತ್ತಿಲ್ಲ ಅಂತ ನನಗ್ ಗೊತ್ತು ಸರ್. ಯಾಕಂತ ಹೇಳು. ಯಾಕಂದ್ರೆ ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಇವ್ರು ಕೇಳಲ್ಲ. ಯಾಕೆಂದ್ರೆ ಅವ್ರಿಗೆ ಖರ್ಚಿಗೆ ಕಾಸು ಕೊಡ್ಬೇಕಲ್ಲ, ಅದಕ್ಕೆ ಇವ್ರು ಗೊತ್ತಿಲ್ಲ. ಕರೆಕ್ಟ್ ಸರ್, ಅವನು ಹೇಳಿದ್ ಕರೆಕ್ಟ್. ಗೊತ್ತಿಲ್ವಾ? ನಾನ್ ಗೊತ್ತು ಮಾಡ್ಕೊಂತೀನಿ. ಈ ಮನೇಲಿ ಯಾರೋ ಮಿಸ್ ಆಗಿದ್ರೆ ಅಂತ ಕಂಪ್ಲೇಂಟ್ ಬಂದಿದೆ. ಇವಾಗೆ ಒಪ್ಕೊಂಡ್ರೋ ಸರಿ, ಇಲ್ಲ ಅಂದ್ರೆ ಎಲ್ಲರನ್ನು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹೌದೇ ಸರ್? ಫಸ್ಟ್ ಕರ್ಕೊಂಡು ನಡೀರಿ ಸರ್. ನಾನು ಏರೋಪ್ಲೇನ್ ಅಲ್ಲಿ ಒಂದು ದಿವಸನೂ ಕೂತೇ ಇಲ್ಲ ನಾನು. ಬಲ್ಲೆ ಏರೋಪ್ಲೇನ್ ಅಂದ್ರೆ ಅದಲ್ಲ, ಕಾಲ್ ಕಟ್ಟಿ ನೇತಾಕೋದು. ಅದು ಬೇಡ ಸರ್, ಅದು ಬೇಡ. ಅಂದಂಗೆ ಈ ಮನೇಲಿ ಯಾರು ಮಿಸ್ಸೇ ಆಗಿಲ್ಲ ಸರ್. ಈ ಮನೇಲಿ ಆರ್ ಅಂತ ಕೆಲಸ ಮಾಡ್ತಿದ್ನಲ್ಲ, ಅವನೆಲ್ಲಿ ಕಾಂಗೈ? ಅಂದ್ರೆ ನೀವು ಅವ್ನು ಹುಡ್ಕೊಂಡು ಆ ಕೇಸ್ ಮೇಲೆ ಇಲ್ಲಿ ಬಂದಿರೋದಾ? ಹೌದು, ಅವ್ರ ತಾತ ಬಂದು ಅವನ್ನ ನೀವು ಮರ್ಡರ್ ಮಾಡಿದೀರಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸ್ಪೆಷಲ್ ಆಫೀಸರ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ನಿಮ್ಮನ್ನೆಲ್ಲ ಒದ್ದು ಒಳಗಾಕ್ಬಿಡ್ತೀನಿ. ಸರ್, ನಿಮ್ಮ ಬೂಟ್ ಒಳಗಿರೋ ಸಾಕ್ಸ್ ಮೇಲೆ ಆಣೆ ಸರ್, ನಾವು ಟಚ್ಚೇ ಮಾಡಿಲ್ಲ ಸರ್. ಅಂದ್ರೆ ಟಚ್ ಮಾಡ್ದೆ ವಿಷಾಕ್ ಸಾಯಿಸ್ಬಿಟ್ರಾ? ಸರ್, ನಿಮ್ ಕಾಲಕ್ಕೆ ಬೀಳ್ತೀನಿ. ದೇವ್ರಣೆಗೂ ನಾವು ಅವ್ನಿಗೇನು ಮಾಡಿಲ್ಲ. ನಮ್ಮನ್ನ ನಂಬಿ ಸರ್. ಓಕೆ, ನಿಮ್ಮನ್ನ ನಂಬ್ತೀನಿ. ನಿಮ್ಗೆ ಸಂಜೆ ತನಕ ಟೈಮ್ ಕೊಡ್ತೀನಿ. ಅಷ್ಟು ಒಳಗಡೆ ಆರನ್ನ ತಂದು ನನ್ನ ಕಣ್ ಮುಂದೆ ನಿಲ್ಸ್ಬೇಕು. ಹಿಂದೆ ಹೋದ್ರೆ ನೀವು ಮೇಕಪ್ ನ ಜೈಲಲ್ಲಿ ಮಾಡ್ಕೊಬೇಕಾಗುತ್ತೆ. ಸರ್ ನಮಸ್ಕಾರ ಸರ್. ಸರ್, ಈ ಫೋಟೋ ಇಟ್ಕೊಳ್ಳಿ ಸರ್. ಈ ಫೋಟೋದಲ್ಲಿ ಇರೋರು ನಾನು ನೀವು ನೋಡಿದ್ರಾ? ನೋಡಿದ್ದೀನಿ. ಎಲ್ಲಿ 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 ಸರ್? ಕಣ್ಣಲ್ಲಿ. ಎಲ್ರು ಕಣ್ಣಲ್ಲೇ ನೋಡೋದು, ನಾವೇನ್ ಬಾಯ್ ಬಿಟ್ಕೊಂಡು ಜೊಲ್ಲನೆ ನೋಡ್ತೀವಿ. ಅಪ್ಪ ಮಗ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಣ್ಣ, ಈ ಫೋಟೋಲಿರೋ ವ್ಯಕ್ತಿನ ಎಲ್ಲಿ ಯಾವಾಗ ನೋಡಿದೀರಾ ಅಂತ ಹೇಳ್ತೀರಾ? ಇಲ್ಲಿ ಇವಾಗ ನೋಡ್ತಾ ಇದೀನಿ ಅಂತ ಹೇಳ್ತೀನಿಲ್ಲ. ಅಯ್ಯೋ ನೋಡಿ, ಅಲ್ಲೊಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಅವನ್ನ ನಾನು ವಿಚಾರಿಸ್ತೀನಿ. ಅಪ್ಪ ಮಗ ಇಬ್ರು ಅರ್ಥ ಆಯ್ತಾ ಸರ್? 1 ನಿಮಿಷ ಸರ್. ಕಾಫಿ ಆಯ್ತಾ? ಟೀ ಆಯ್ತಾ?
ತಿಂಡಿ ತಿಂದ್ರಾ? ತಲೆ ತಿನ್ಬಿಡಿ ಹೇಳ್ರಿ. ಸಾರಿ ಸರ್, ನಾನು ರಿಂಗ್ ರೋಡ್ ಮಹಿಳಾ ಸಮಾಜ ಅಧ್ಯಕ್ಷೆ ಭುವನ ಸುಂದರಿ ಅಂತ. ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾನು ಬಗೆಹರಿಸ್ತೀನಿ. ನಮ್ದು ಒಂದು ಸಣ್ಣ ಸಮಸ್ಯೆ ಇದೆ, ಬಗೆಹರಿಸ್ತೀರಾ ಸರ್? ಹೇಳ್ತೀರಾ? ನೋಡಿ, ಈ ಫೋಟೋದಲ್ಲಿರೋ ವ್ಯಕ್ತಿ ನಮಗ್ ತುಂಬಾ ಮುಖ್ಯವಾದವನು. ಅವನ್ನ ನಾವು ಬೆಳಗ್ಗೆಯಿಂದ ಹುಡುಕ್ತಾನೇ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ ಸರ್? ನೋಡಿದ್ರಾ? ಈ ವ್ಯಕ್ತಿನ ನೋಡ್ಲಿವಲ್ಲ. ಅಯ್ಯೋ, ಮತ್ ಯಾರನ್ನ ಕೇಳಿದ್ರೆ ಸಿಗ್ಬೋದು? ಈ ವೇರದಲ್ಲಿ ಒಬ್ಬ ಭಿಕ್ಷಕಿದ್ದಾನೆ, ಅವ್ನಿಗೆ ಎಲ್ಲಾರು ಚೆನ್ನಾಗ್ ಗೊತ್ತು. ಅವ್ನು ಕೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿ ಸರ್ ಆ ಭಿಕ್ಷಕ? ಹಿಂಗೇ ನೆಟ್ಕೋಗಿ ತಿರುಕೊಳ್ಳಿ, ಹಂಗೆ ರೈಟ್ ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ರೀ, ಏನ್ರಿ ಇದು ನಮ್ ಕರ್ಮ? ಬರೀ ಹುಡ್ಕೋದೇ ಆಗೋಯ್ತು ಜನ್ಮ. ಅಲ್ಲ ರೀ, ಬೆಳಗ್ಗೆಯಿಂದ ಆರ್ಆರ್ನ ಹುಡುಕಿದ್ದಾಯ್ತು, ಈಗ ಆ ಭಿಕ್ಷಕ ಹುಡುಕ್ಬೇಕಲ್ರಿ ನಾವು. ಯಾಕೆ ವಟ ಅಂತ್ಯ? ಹಣೆ ಬರ ಅನ್ಭವಿಸ್ಬೇಕು, ಬಂದ್ರೆ ಉಟ್ಕಡ. ನೋಡ್ರು ಅಲ್ಲಿ ಭಿಕ್ಷಿಕ. ಪ್ಲೀಸ್ ಭಿಕ್ಷೆ ಪ್ಲೀಸ್. ನೋಡಕ್ಕೆ ನಿನ್ ತರನೇ ಇದ್ದಾನೆ, ಅದಕ್ಕೆ ನಿನ್ ಕಣ್ಣಿಗೆ ಕಾಣಿಸಿರೋದು. ತರಲೆ ಮಾಡಿ ಸಾಕು, ಬಂದ್ರೆ ನಡಿಯೋ. ಥ್ಯಾಂಕ್ ಯು ಐ ಆಮ್ ಎ ಬೇಕರ್. ಬೆಗರ್ ಬಾಯ್, ಟೇಕ್ ದಿಸ್. ಇದೇನಿದು ಫೋಟೋ ಹಾಕ್ತಿದ್ದೀರಾ? ನಂಗೆ ಫೋಟೋ ಬೇಡ, ದುಡ್ಡು ಬೇಕು. ಫೋಟೋದಲ್ಲಿರೋನ್ನ ಹುಡುಕ್ ಕೊಟ್ರೆ ನಾವ್ ನಿನ್ಗೆ ದುಡ್ಡು ಹಾಕ್ತೀವಿ ಕಣು. ಇಲ್ಲ ಅಂದ್ರೆ ನೀನೇ ನಮ್ಗೆ ದಾರಿ ಖರ್ಚಿಗೆ ದುಡ್ಡು ಕೊಡ್ಬೇಕಾಗತ್ತೆ. ಓ ಹಂಗೆ ನಿಮ್ಮಂತವ್ರು ಬಂದು ಖರ್ಚಿ ಕೇಳ್ತಾರೆ ಅಂತ ನಾನು ದೊಣ್ಣೆ ಇಟ್ಕೊಂಡಿದ್ದೀನಿ, ಕೊಡ್ಲಾ? ನೋಡಪ್ಪ ಭಿಕ್ಷುಕ, ಗಲಾಟೆ ಮಾಡ್ಬೇಡ. ಈ ಫೋಟೋದಲ್ಲಿರೋನು ಎಲ್ಲಿದ್ದಾನೆ ಅಂತ ಹೇಳ್ಬಿಡು, ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀವಿ ನಾವು. ಆಯ್ತು ತಾಯಿ. ಯಾಕಪ್ಪ ನಾನು ಆತರ ನೋಡ್ತೀಯಾ? ಮಾಡಿದ್ರೆ ನಾನು ನಿಮ್ ತರನೇ ಕಾಣ್ತೀನಿ ಅಲ್ವಾ? ಹೌದೌದು, ಇವಳು ಮನೆಯಲ್ಲಿ ಮೇಕಪ್ ಮಾಡ್ಕೊಳ್ದೇ ಇದ್ದಾಗ ನಿಂತರನೇ ಕಾಣ್ತಾಳೆ. ಭಿಕ್ಷುಕ ಗುರುಗಳೇ, ಯಾಕೆ ಇಷ್ಟೊಂದು ಆ ಫೋಟೋ ನೋಡಿ ಟೆನ್ಷನ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ? ಒಟ್ಟು ಇವನ್ ನಿಮ್ಗೆ ಹೆಂಗ್ ಗೊತ್ತು ಅಂತ ಹೇಳಿ. ಓ, ಇವನು ನಮ್ ಮನೆ ಮಗನ್ ತರ ಇದ್ದ. ತಿಂದು ಕೊಬ್ಬು ಜಾಸ್ತಿ ಆಗಿ ಮನೆ ಬಿಟ್ಟು ಓಡೋಗಿದ್ದಾನೆ. ಇವನು ಎಲ್ಲಾದ್ರೂ ನೀನ್ ನೋಡ್ದಾ? ನೋಡೋದೇನ್ ಬಂತು? ನಾನು ಈ ಪರಿಸ್ಥಿತಿಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಅವನೇ ಕಾರಣ. ಕಾರಣನ ಹೆಂಗೆ? ಹೆಂಗೆ ಅಂದ್ರೆ, ನಿನ್ನ ನೀರ ಮಾಡ್ತೀನಿ, ಮನೇಲಿರೋ ದುಡ್ಡನ್ನೆಲ್ಲ ತಗೊಂಬ ಅಂತ ಹೇಳ್ದ. ನಾನ್ ಮನೇಲಿರೋ ಬರೋ ದುಡ್ಡೆಲ್ಲ ತಗೊಬಂದು ಇವನ್ ಎದೆ ಮೇಲೆ ಹಾಕ್ತೆ. ದುಡ್ಡು ಎತ್ಕೊಂಡು ಅಭ್ಯಾಸ ಆದವ್ನು ಇವತ್ತಿನವರೆಗೂ ನಾಪತ್ತೆ. ಮರ್ಯಾದೆಯಾಗ ಅವ್ನು ಎಲ್ಲಿದ್ದಾನಂತ ಹೇಳು. ಇವ್ನು ಎಲ್ಲಿದ್ದಾನೆ ಹೇಳು ಅಂತ ನಿನ್ ಕೇಳಿದ್ರೆ ನೀನೇ ನಮ್ಮನ್ ಕೇಳ್ತಿಲ್ಲ ಅವ್ನು ಎಲ್ಲಿದ್ದಾನೆ ಅಂತ. ಲೇ ಹುಚ್ಚ, ಲೇ ಭುವನ, ಆ ಭಿಕ್ಷಿಕ ಕೊಟ್ಟಿರೋ ಏಟ್ಗೆ ನನ್ನ ಎಡಗೈ ಜಾಯಿಂಟ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಸರಿ ಮಾಡೆ. ನಂದೇ ಎರಡು ಕೈ ಬಿದ್ದು ಹೋಗ್ಬಿಟ್ಟಿದೆ. ಅಮ್ಮೇ, ನಿಂದ ಎರಡು ಕೈ ಬಿದ್ದೋಯ್ತಾ? ಹಂಗಾದ್ರೆ ಮೇಕಪ್ ಹೆಂಗ್ ಮಾಡ್ಕೋತ್ಯಾ? ಕಾಲಲ್ಲಿ ಮಾಡ್ಕೋತೀನಿ ಮಗ್ನೆ. ಬಲ್ಲ ಸೋ ಬೋಲೆ ಸೋನಿ ಹಾಲ್ ಸಸ್ರಿ ಅಕಲ್. ಯಾಕೆಲ್ಲ ಬಿತ್ತಿರೋ ಕೋಳಿ ತರ ಇದೀರಾ? ಆ ಆರಾಧನ ಹುಡ್ಕೊಂಡ್ ಬರೋಕ್ ಹೋಗಿ ಮೈ ಕೈ ಎಲ್ಲಾ ಮುರ್ಸ್ಕೊಂಡ್ ಬಂದ್ವಿ. ಈಗ್ಲೇ ಮುರ್ಸ್ಕೊಂಡ್ರೆ ಹೆಂಗೆ? ನಾನು ವರ್ಕೌಟ್ ಮಾಡಕ್ ಉಳಿಸ್ಕೊಳ್ಳಿ ಪಾರ್ಟ್ನ. ಆರ್ಆರ್ನ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್. ಈಗ ಏನ್ ಸರ್ ಮಾಡೋದು? ಏನ್ ಮಾಡೋದು ಅಂತ ನೀವು ತಲೆ ಕೆಡಿಸ್ಕೊಳೋದಲ್ಲ, ನಾನ್ ತಲೆ ಕೆಡಿಸ್ಕೊಬೇಕು. ನೀವ್ ತಾನೇ ಯಾಕೆ ತಲೆ ಕೆಡಿಸ್ಕೋಬೇಕು ಸಾ? ನಿಮ್ನೆಲ್ಲ ಬಳ್ಳಾರಿ ಜೈಲಿಗೆ ಕಳ್ಸೋದೋ, ಪರಪ್ಪನಗರ ಕಳ್ಸೋದೋ, ಇಲ್ಲ ಅಂಡಮಾನ್ಗೋ ಅಂತ. ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ ಸರ್. ಆರ್ಆರ್ಗೆ ಏನು ಮಾಡಿಲ್ಲ ನಾವು ಸರ್. ಸಾರ್ ನಮಗ್ ನೀವೇ ದಾರಿ ತೋರ್ಸ್ಬೇಕು ಸಾ. ಓಕೆ ನೋಡ್ರಿ, ಪಾಪ್ ನಗರದಲ್ಲಿ ಪಾಪಿ ಅಂತ ರೌಡಿ ಇದಾನೆ. ಅವ್ನ್ಗೆ ಹೋಗ್ಬಿಟ್ಟು RR ಫೋಟೋ ಕೊಡಿ. ಆ RR ಎಲ್ಲೇ ಇದ್ರು ಅವ್ನ ಹುಡ್ಕೊಂಡ್ ಬರ್ತಾನೆ. ಸಾರ್, ಅವ್ನ್ ಮೊದ್ಲೇ ದೊಡ್ಡ ರೌಡಿ ಅಂತೀರಾ. ಅವ್ನ್ ನಮ್ ಜೊತೆ ಚೆನ್ನಾಗ್ ಮಾತಾಡ್ತಾನ.
ನಾವು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾನ. ಬಲ್ಲೆ ಬಲ್ಲೆ ಕ್ಯೂಜಿ ಯಾಕೆ ಮಾತಾಡಲ್ಲ? ಖಂಡಿತ ಮಾತಾಡ್ತಾನೆ. ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೇ ಕೊಡ್ತಾನೆ. ಆದ್ರೆ ಒಂದು ಪ್ರಶ್ನೆಗೆ 1000 ರೂಪಾಯಿ ತಗೊಂತಾನೆ. ದೊಡ್ಡನೆ ಅಲ್ಲಿ ಕತ್ತಿ ವರ್ಷ ಪ್ರಾಕ್ಟೀಸ್ ಮಾಡ್ತಾವನಲ್ಲ ಅವನೇ ಇರ್ಬೇಕು ಕಂಡ್ಲ ಆ ಪಾಪಿ ನೋಡಿ. ಹೌದಪ್ಪ, ನೋಡಕ್ಕೆ ಪಾಪಿ ತರನೇ ಕಾಣಿಸ್ತಾವನೆ. ನೀವಿಬ್ರು ಇಲ್ಲೇ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತೀರೋ ಇಲ್ಲ ಅವ್ನು ಹೋಗಿ ಮಾತಾಡ್ತಿರೋ ನಡ್ಲೆ. ನಮಸ್ಕಾರ ಸಮಯ. ಒತ್ತು ಬಿಡು ಕಮಂಗೆ. ಈ ಮನೆಯಲ್ಲೇ ಕೆಲಸ ಮಾಡ್ತಿದ್ ಹುಡುಗ ಕಾಣಿಸ್ತಾ ಇಲ್ಲ. ಅವನ್ನ ಹುಡ್ಕೊಂಡ್ ಬಂದಿದ್ದೀರ್ತಾನೆ. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ ಸರ್ ನೀವು. 2000 ರೂಪಾಯಿ ಕೊಡು. ಕೇಳ್ತಾರಲ್ಲ ಯಾಕೆ? ಯಾಕೆ ಅಂದ್ರೆ ಕುಯ್ದು ಬಿಡ್ತೀನಿ. 2 ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ವಾ? ಅಪ್ಪ ಬೇಗ ದುಡ್ಡು ಕೊಡಪ್ಪ, ಇಲ್ಲಾಂದ್ರೆ 4000 ಆಗುತ್ತೆ. ಆಹಾ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಮಾತು ನಿಮಗ್ ಕರೆನ್ಸಿ ಆಗಿದೆಯಲ್ಲ ಸ್ವಾಮಿ. ಯಾವಾಗಿಂದ ಹಿಂಗೆ? ಲೇ ಮಚ್ಚ, ನೀನ್ ಅದನ್ನೆಲ್ಲ ಕೇಳ್ಬಾರ್ದು. ಮೊದಲು 4000 ರೂಪಾಯಿ ತೊಳ್ಳು. ಮಾತಾಡಿದ್ರೆ ಜಾಸ್ತಿ ಆಗುತ್ತೆ. ಕೊಡ್ತೀನಿ ಸ್ವಾಮಿ, ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಫೋಟೋದಲ್ಲಿರೋನ ಹುಡುಕೊಡ್ತೀರಾ? ಓಹೋ, ಇವನಾ? ಸರ್ ಮಾತಾಡ್ಬಿಡಿ. ಬರೀ ಮೈ ಮೇಲೆ ಆಕ್ಟಿಂಗ್ ಮಾಡಿ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಮೈಮ್ ಮಾಡಿದ್ರೆ 5000 ರೂಪಾಯಿ. 5000ನೇ ಒಟ್ಟಿಗೆ 10,000 ಆಯ್ತು. ಕೊಟ್ಬಿಟ್ಟು ಹೋಗಿ. 10,000? ಅತ್ತ ಪಾತಾಳ ಇತ್ತ ಬೇತಾಳ. ನಿಮ್ ಸವಾಸನೇ ನಮಗ್ ಬೇಕಾಗಿಲ್ಲ. ಫೋಟೋ ಕೊಟ್ಬಿಟ್ಟು ಹೊರಡೋಗ್ತೀವಿ. ಎಲ್ಲಿಗೆ ಹೊರಡೋದು? 10,000 ರೂಪಾಯಿ ಮಡಗ್ಬಿಟ್ಟು ಹೋಗು. ಅಲ್ಲೊಂದು ಸಮಯ ಬಿಳಿಕಾಗೆ ಸರಿ ಇಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ನೀವ್ ಇಲ್ಲಿದ್ದೀನಂದ್ರೆ ನಾನು ಇಲ್ಲೇ ಇದೀನಿ ಅಂತ ಅರ್ಥ. ಏ ಯಾರ ನಿನ್ನ ಹುಡ್ಕೊಂಡು ಊರೆಲ್ಲ ನಾಯಿಗಳ ತರ ಅಲ್ದಿದೀವಿ ಗೊತ್ತಾ? ಗೊತ್ತು ಬಿಡ್ರಿ. ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ಇಲ್ಲಿ ಏನೇನ್ ರಪ್ಪ ರಾಮಾಯಣ ನಡೀತು ಅಂತ ನಿಮ್ಗೆ ಯಾಕೋ ಗೊತ್ತು? ಹೆಂಗ್ ಗೊತ್ತು ಅಂದ್ರೆ ಈ ಮನೇಲಿ ಏನೇನ್ ನಡೀತೋ ಅದ್ ನಡಿಯುವಾಗೆಲ್ಲ ನಾ ಇಲ್ಲೇ ಇತ್ತಲ್ಲ. ಇಲ್ಲ, ಎಲ್ಲ ಐತೆ. ನಿಮ್ ಕಣ್ಮುಂದೆ ಐತೆ. ನಮ್ ಕಣ್ಗೆ ಕಾಣಿಸ್ತಾ ಇದೆ. ಹೆಂಗೋ ಐತೆ ನೀನು. ಯಾಕ್ರಿ ಕಾಣ್ಲಿಲ್ಲ? ಯಾವಾಗ್ಲೂ ನೀವು ನನ್ ಜೊತೆ ಮಾತಾಡ್ತಾನೆ ಇದ್ರಿ. ಏನ್ ಆಟ ಆಡ್ತೀಯ? ನಿನ್ ಜೊತೆ ನಾವ್ ಯಾವಾಗ್ಲೂ ಮಾತಾಡ್ತೀವಿ. ಈಗ ಬೆಳಗ್ಗೆ ಒಬ್ಬ ಮುತ್ಕ ಬಂದ್ ನಿಮ್ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ದ ತಾನೆ? ಆ ಮುತ್ಕ ಬೇರೆ ಯಾರು ಅಲ್ಲ, ನಾನೇ. ಹೌದ್ರಿ, ಅಷ್ಟೇ ಅಲ್ಲ, ಆಮೇಲೆ ಎಸ್ ಈ ಭಿಕ್ಷುಕ ರೌಡಿ ಎಲ್ಲ ನಾನೇ. ಅಯ್ಯೋ 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 ಎಲ್ಲ ನೀನೇನಾ? ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮನ್ನ ಯಾಕೋ ಗೋಳೈಕೊಂಡೆ? ನನ್ಗೆ ಆಕ್ಟಿಂಗ್ ಬರಲ್ಲ ಅಂದ್ರಿ. ಗೊತ್ತಾಯ್ತಾ ನನ್ ಟ್ಯಾಲೆಂಟು? ಹೇಗಿತ್ತು ನನ್ನ ಆಕ್ಟಿಂಗು? ಈಗಾದ್ರೂ ನನ್ನ ಸಿನಿಮಾಗ್ ದುಡ್ಡು ಹಾಕ್ತೀರಾ? ದುಡ್ಡು ಹಾಕ್ಲಿಲ್ಲ ಅಂದ್ರೆ? ಹಾಕ್ಲಿಲ್ಲ ಅಂದ್ರೆ ಆಕ್ಟಿಂಗ್ ನಿಜ ಆಗುತ್ತೆ. ನೀನೇನೋ ನಿಜ ಮಾಡೋದು, ಈಗ ನಾನ್ ನಿಜ ಮಾಡ್ತೀನಿ. ಈಗಿಂದ ಈಗಲೇ ನಿನ್ ಕೊಲೆ ಮಾಡ್ತೀನಿ.